ಭಾಳ ದಿನಗಳಿಂದ ಮಾಟಮಂತ್ರ ಶಕ್ತಿ ಅಂದರೆ ಒಂದು 7 ವರ್ಷಗಳಿಂದ ಮಾಟಮಂತ್ರ ಬಾಧೆಯಿಂದ ಕೈಗಳು ಇಟ್ಕೊಳ್ಳೋದು, ಕಾಲುಗಳು ಇಟ್ಕೊಳ್ಳೋದು, ಮತ್ತು ಕೈ ಜೂಮ್ ಬರೋದು, ಆ ಥರ ಆಗಿ ತುಂಬ ಬಾಧೆ ಪಟ್ಟಿದ್ದಾನೆ ಪಾಸ್ಟರ್. ಈಗ ಸ್ವಸ್ಥತೆ ಪ್ರಾರ್ಥನೆಯಲ್ಲಿ ದೇವರಿಗೆ ಒಪ್ಪಿಸಿ ನಾನು ಸ್ವಸ್ಥನಾಗಿದ್ದೀನಿ ಅಂತ ಪ್ರಾರ್ಥನೆ ಮಾಡುವಾಗ ಸಂಪೂರ್ಣ ಗುಣ ಹೊಂದಿದ್ದಾನೆ. ಈ ಮಗಳಿಗೆ 4 ವರ್ಷದಿಂದ ಪಾರ್ಶ್ವಯಾಗಿ ನಡೆದಾಡಕ್ಕೆ ಬರ್ದಂಗೆ ಆಗಿದ್ರು ಅಂತೆ. ಇವತ್ತು ಈ ದೇವ್ರು ಮುಟ್ಟಿ ಸ್ವಸ್ಥತೆ ಮಾಡಿದ್ದಾರೆ. ಈ ಸ್ವಸ್ಥತೆ ಪ್ರಾರ್ಥನೆ ಅದ್ಭುತ ಮಾಡಿದ್ದಾರೆ. ಮಗಳು ನಡೆದಾಡ್ತಾರೆ. 4 ವರ್ಷದಿಂದ ಪಾರ್ಶ್ವ ಬಂದು ನಡೆಯಕ್ಕಾಗಿಲ್ಲ. ಒಂದು ಸೈಡ್ ಒಂದು ಕೈ ಒಂದು ಕಾಲು ಬಿದ್ದೋಗಿತ್ತು, ಮಾತಾಡಕ್ಕಾಗ್ತಿರ್ಲಿಲ್ಲ, ನಡೆಯಕ್ಕಾಗ್ತಿರ್ಲಿಲ್ಲ. ಆ ಮಗಳಿಗೆ ಪ್ರಾರ್ಥನೆ ಮಾಡಿದ್ದೇವೆ. ಈ ಆಲಯದಲ್ಲಿ ದೇವರು ತನ್ನ ಸ್ವಸ್ಥತ ಶಕ್ತಿ ಸುರಿಸಿ ಇವಾಗ ಒಬ್ಬಳೇ ಮಗಳು ನಡೆದಾಡ್ಕೊಂಡು ಬರುವಂತೆ, ಒಬ್ಬಳೇ ಮಗಳು ಬಸ್ ಹತ್ಕೊಂಡು ಬರುವಂತೆ ನನ್ನ ದೇವರು ಪಾರ್ಶ್ವವಾಯು ರೋಗದಿಂದ ಆ ಮಗಳಿಗೆ ಬಿಡುಗಡೆ ಕೊಟ್ಟಿದ್ದಾರೆ. ಕೈ ಮೇಲೆ ಎತ್ತಕ್ಕೂ ಆಗ್ತಾ ಇಲ್ಲ, ಕೆಳಗೆ ಬಿಡಕ್ಕೂ ಆಗ್ತಾ ಇಲ್ಲ. ತುಂಬಾ ಬಾಧೆ ಪಟ್ಟಿದ್ದಾರೆ ಪಾಸ್ಟರ್. ಈ ಕಣ್ಣೀರಿಂದ ಪ್ರಾರ್ಥನೆ ಮಾಡುವಾಗ ಈಗ ಸ್ವಸ್ಥತೆಯಲ್ಲಿ ದೇವರು ಸಂಪೂರ್ಣವಾಗಿ ಗುಣಪಡಿಸಿದ್ದಾರೆ. ಇವರು ತಾಯಿ ಮಗ ಇಬ್ರು. ಇವ್ರ ಮಗನಿಗೆ, ಈ ಹುಡುಗನಿಗೆ ಕಳೆದ 1 ವರ್ಷದಿಂದ ಬಲಗಡೆ ಸೈಡ್ ಕೈ ಬಹಳ ನೋವಿತ್ತಂತೆ ಸರ್. ಈ ಭಾಗದಲ್ಲಿ ಎಲ್ಲವೂ ಹೊರಗಡೆ ಬಂದಿತ್ತಂತೆ ಸರ್. ಬಹಳ ಅಂದ್ರೆ ಬಹಳ ಪೇನ್ ಇತ್ತಂತೆ ಸರ್. ಎಲ್ಲಿತ್ತು? ಈ ಸೈಡ್ ಅಲ್ಲಿ ಇತ್ತು. ಈ ಕೈ ಎತ್ತಿದ್ರೆ ಈ ಕಡೆ ಬಲಗಡೆ ಕೆಳಗಡೆ ಮೂಳೆ ಹೊರಗೆ ಬರ್ತಿತ್ತು. ಕೈ ಎತ್ತಿದ್ರೆ ಮೂಳೆ ಹೊರಗೆ ಬರ್ತಿತ್ತು. ಓಕೆ. ಎಷ್ಟು ದಿವಸದಿಂದ ಇತ್ತು? 1 ವರ್ಷ. 1 ವರ್ಷ. ಇವಾಗ ನೋವಿಲ್ಲ. ನೋವಿಲ್ಲ. ಒಂದು ನಿಮಿಷ. ಕೈ ಎತ್ತಿ ನೋಡು, ಕೈ ಎತ್ತಿ ನೋಡು, ಕೈ ಕೆಳಗಿಳಿಸು, ಕೈ ಎತ್ತಿ ನೋಡು, ಕೈ ಕೆಳಗಿಳಿಸು. ಈಗ ನೋವಿಲ್ಲ, ಸಂಪೂರ್ಣ ಸ್ವಸ್ಥ ಆಗಿದೆ. ಕೈ ಎತ್ತುತ್ತಾ ಇದೀವಿ ಆರಾಮಾಗಿ. ದೇವರಿಗೆ ಸ್ತೋತ್ರ. ಮೈ ನೇಮ್ ಈಸ್ ಆಶೀರ್ವದಿಸಲ್ಪಟ್ಟವನು. ಮಗನಿ ಮಗಳೇ, ಸೋದರ ಸೋದರಿ, ಬೆಳಿಗ್ಗೆ ಎದ್ದು ಕೂಡಲೇ, ಬೆಳಿಗ್ಗೆ ನೀವು ಎದ್ದೇಳುವಾಗ ಬೆಳಿಗ್ಗೆ ಎದ್ದು ನಿಮ್ಮನ್ನು ನೀವು ಬಾಧಿತರಾಗಿ ನೋಡಿಕೊಂಡ್ರೆ ಯಾವಾಗಲೂ ನೀವು ಬಾಧಿತರಾಗೇ ಇರ್ತೀರಿ. ನಿಮ್ಮನ್ನು ನೀವು ಯಾವಾಗಲೂ ವ್ಯಸನ ಪಡುವರಾಗಿ ನೋಡಿಕೊಂಡ್ರೆ ನೀವು ಯಾವಾಗಲೂ ವ್ಯಸನ ಪಡುವರಾಗಿರ್ತೀರಿ. ನಿಮ್ಮನ್ನು ನೀವು ತಪ್ಪಿಗಸ್ತರಾಗಿ ನೋಡಿಕೊಂಡ್ರೆ ನೀವು ಯಾವಾಗಲೂ ತಪ್ಪಿಗಸ್ತರಾಗಿ ಸರಿ ಇಲ್ಲದವರಾಗಿರ್ತೀರಿ. ನಿಮ್ಮನ್ನು ನೀವು ಯಾವಾಗಲೂ ಭಯಪಡುವರಾಗಿ ನೋಡಿಕೊಂಡ್ರೆ, ದಿಗುಲು ಪಡುವರಾಗಿ ನೋಡಿಕೊಂಡ್ರೆ ನೀವು ಯಾವಾಗಲೂ ಭಯಪಡುವರಾಗಿ ದಿಗುಲು ಪಡುವರಾಗಿರ್ತೀರಿ. ಯಾವಾಗಲೂ ನಿಮ್ಮನ್ನು ನೀವು ನಿರಾಶೆ ಪಡುವರಾಗಿ ನೋಡಿಕೊಂಡ್ರೆ ನೀವು ಯಾವಾಗಲೂ ನಿರಾಶೆ ಪಡುವರಾಗಿರ್ತೀರಿ. ನಿಮ್ಮನ್ನು ನೀವು ಯಾವಾಗಲೂ ಕುಗ್ಗಿ ಹೋದವರಾಗಿ ನೋಡಿಕೊಂಡ್ರೆ ನೀವು ಯಾವಾಗಲೂ ಕುಗ್ಗಿ ಹೋದವರಾಗಿರ್ತೀರಿ. ನೀವು ಯಾವಾಗಲೂ ನಿಮ್ಮನ್ನು ನೀವು ಡಿಪ್ರೆಷನ್ನಲ್ಲಿ ಇರುವವರಾಗಿ ನೋಡಿಕೊಂಡ್ರೆ ನೀವು ಯಾವಾಗಲೂ ಡಿಪ್ರೆಷನ್ನಲ್ಲಿ ಇರ್ತೀರಿ. ಅದಕ್ಕೆ ಬದಲಾಗಿ ನಿಮ್ಮನ್ನು ನೀವು ಯಾವಾಗಲೂ ಸಂತೋಷ ಪಡುವರಾಗಿ ನೋಡಿಕೊಂಡ್ರೆ ಸಂತೋಷವಾಗಿರ್ತೀರಿ. ನೀವು ಯಾವಾಗಲೂ ಸಮಾಧಾನ ಇರುವವರಾಗಿ ನೀವು ನೋಡಿಕೊಂಡ್ರೆ ನೀವು ಸಮಾಧಾನವಾಗಿರ್ತೀರಿ. ನೀವು ಯಾವಾಗಲೂ ನಿಮ್ಮನ್ನು ನೀವು ಮೆಂಟಲಿ ಸ್ಟ್ರಾಂಗ್ ಆಗಿ ನೋಡಿಕೊಂಡ್ರೆ ಮೆಂಟಲಿ ಸ್ಟ್ರಾಂಗ್ ಆಗಿರ್ತೀರಿ. ನಿಮ್ಮನ್ನು ನೀವು ಯಾವಾಗಲೂ ಧೈರ್ಯ ಪಡುವರಾಗಿ ನೋಡಿಕೊಂಡ್ರೆ ನೀವು ಯಾವಾಗಲೂ ಧೈರ್ಯ ಪಡುವರಾಗಿರ್ತೀರಿ. ಧೈರ್ಯ ಪಡುವರಾಗಿರ್ತೀರಿ. ನಿಮ್ಮನ್ನು ನೀವು ಯಾವ ರೀತಿ ನೋಡ್ಕೊಳ್ತೀರೋ ಆ ರೀತಿ ನೀವಿರ್ತೀರಿ. ನಿಮ್ಮನ್ನು ನೀವು ಬಾಧಿತರಾಗಿ ನೋಡಿಕೊಂಡ್ರೆ ಇಡೀ ದಿನ ಎಲ್ಲ ಬಾಧಿತರಾಗಿರ್ತೀರಿ. ನಿಮ್ಮನ್ನು ನೀವು ವ್ಯಸನ ಪಡೋರಾಗಿ ನೋಡಿಕೊಂಡ್ರೆ ಇಡೀ ದಿನ ವ್ಯಸನ ಪಡೋರಾಗಿರ್ತೀರಿ. ನಿಮ್ಮನ್ನು ನೀವು ಕುಗ್ಗಿ ಹೋದವರಾಗಿ ನೋಡಿಕೊಂಡ್ರೆ ಇಡೀ ದಿನ ಎಲ್ಲ ಕುಗ್ಗಿ ಹೋದವರಾಗಿರ್ತೀರಿ. ನಿಮ್ಮನ್ನು ನೀವು ನಿರಾಶೆ ಪಡೋರಾಗಿ ನೋಡಿಕೊಂಡ್ರೆ ಇಡೀ ದಿನ ನಿರಾಶೆ ಪಡೋರಾಗಿರ್ತೀರಿ. ನಿಮ್ಮನ್ನು ನೀವು ಕುಗ್ಗಿ ಹೋದವರಾಗಿ, ಭಯಪಟ್ಟವರಾಗಿ, ದಿಗಿಲು ಪಟ್ಟವರಾಗಿ ನೋಡಿಕೊಂಡ್ರೆ ಇಡೀ ದಿನ ಭಯಪಟ್ಟವರಾಗಿ, ದಿಗಿಲು ಪಟ್ಟವರಾಗಿರ್ತೀರಿ.
ನಿಮ್ಮನ್ನು ನೀವು ಸಂತೋಷ ಪಡುವವರಾಗಿ ನೋಡಿಕೊಂಡ್ರೆ, ಧೈರ್ಯ ಪಡುವವರಾಗಿ ನೋಡಿಕೊಂಡ್ರೆ, ಸಮಾಧಾನ ಇರುವವರಾಗಿ ನೋಡಿಕೊಂಡ್ರೆ ಧೈರ್ಯದಿಂದ ಇರ್ತೀರಿ, ಸಂತೋಷದಿಂದ ಇರ್ತೀರಿ, ಸಮಾಧಾನದಿಂದ ಇರ್ತೀರಿ, ಮೆಂಟಲಿ ಸ್ಟ್ರಾಂಗ್ ಆಗಿರ್ತೀರಿ. ಪ್ರೈಸ್ ದಿ ಲಾರ್ಡ್. ನಿಮ್ಮನ್ನು ನೀವು ಯಾವ ರೀತಿ ನೋಡ್ಕೊಳ್ತಾರೆ ಆ ರೀತಿ ಇರ್ತೀರಿ. ಮಗನ ಮಗಳೇ, ಸೋದರ ಸೋದರಿ, ಬೈಬಲ್ನಲ್ಲಿ ಸತ್ಯವೇದದಲ್ಲಿ ಯಾಕೋಬ ಅನ್ನುವಂಥ ಒಬ್ಬ ಭಕ್ತನು ಬರ್ತಾನೆ. ಈಸಾಕನ ಮಗನು. ಸತ್ಯವೇದದಲ್ಲಿ ಯಾಕೋಬನು ಎಂಬ ಒಬ್ಬ ಭಕ್ತನು ಬರ್ತಾನೆ. ಆ ಯಾಕೋಬನು ಅನ್ನುವಂಥ ಹೆಸರಿಗೆ ಅರ್ಥ ಏನಂದ್ರೆ ಮೋಸಗಾರನು, ಮೋಸ ಮಾಡಿದವನು ಅಂತ ಅರ್ಥ. ಈತನು ಸ್ವಂತ ಅಣ್ಣನಿಗೆ ಮೋಸ ಮಾಡಿದ್ದಾನೆ, ಸ್ವಂತ ತಂದೆಗೆ ಮೋಸ ಮಾಡಿದ್ದಾನೆ. ಏನು ಮೋಸ ಮಾಡಿದಾನೆ ಅಂದರೆ ಅಣ್ಣನಿಗೆ ಸಿಗಬೇಕಾದಂಥ ಚೊಚ್ಚಲು ತನ್ನದ ಆಸ್ತಿಯನ್ನು ಮೋಸದಿಂದ ಸಂಪಾದನೆ ಮಾಡಿಕೊಂಡಿದ್ದಾನೆ. ಅಣ್ಣನಿಗೆ ಸಿಗಬೇಕಾದಂಥ ಚೊಚ್ಚಲತನದ ಅಕ್ಕನ್ನ ತಂದೆ ಹತ್ರ ಮೋಸ ಮಾಡಿ ಸಂಪಾದನೆ ಮಾಡಿಕೊಂಡಿದ್ದಾನೆ. ಇದರಿಂದ ಅವನು ಈ ರೀತಿ ಮೋಸ ಮಾಡಿದ್ರಿಂದ ಸ್ವಂತ ಅಣ್ಣನ ಕೈಯಲ್ಲಿ ಹತ್ಯೆಗೀಡಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ಅಂದರೆ ಸ್ವಂತ ಅಣ್ಣನ ಕೈಯಿಂದ ಕೊಲೆಯಾಗಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ಅದಾದ ನಂತರ ಅವನು ಮಾಡಿದಂಥ ಮಿಸ್ಟೇಕ್ನಿಂದ ಸ್ವಂತ ಮನೆಯಿಂದ, ಸ್ವಂತ ತಂದೆ ತಾಯಿಗಳಿಂದ ಮನೆ ಬಿಟ್ಟು ಹೋಗಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅವನು ಮಾಡಿದಂಥ ಮಿಸ್ಟೇಕ್ನಿಂದ ಈಗ ಆತನ ಸೋದರ ಮಾವ ಲಾಭಾನನ ಮನೆಯಲ್ಲಿ 14 ವರ್ಷ ಕುರಿ ಕಾಯುವಂಥ ಒಂದು ಪರಿಸ್ಥಿತಿ ಬಂದಿದೆ. ಅಷ್ಟು ಮಾತ್ರವಲ್ಲ, ಅವನು ಮಾಡಿದಂಥ ಒಂದು ಮಿಸ್ಟೇಕ್ನಿಂದ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಅವನ ಸಂಬಳ ಮೋಸ ಆಗಿದೆ. ಅವನು ಮಾಡಿದಂಥ ಮಿಸ್ಟೇಕ್ನಿಂದ ಅವನ ಮದುವೆ ವಿಷಯದಲ್ಲಿ ಮೋಸ ಆಗಿದ್ದಾನೆ. ಇದು ಅಲ್ಲದೆ ತನ್ನ ಮಾವನ ಕುರಿಗಳಿಗಿಂತ ಇವನ ಕುರಿಗಳು ಜಾಸ್ತಿಯಾಗಿ ಅಭಿವೃದ್ಧಿ ಹೊಂದಿದ್ದಕ್ಕೆ ಅವನ ಮಾವನ ಮಕ್ಕಳ ಮುಖ ಕೆಂಪಾಗಿದೆ. ಈ ಶೋಧನೆ ಮಾತ್ರ ಅಲ್ಲದೆ ಮತ್ತೆ ಅವ್ರ ಸ್ವಂತ ಅಣ್ಣ 2ನೇ ಸಾರಿ ಅವನನ್ನು ಕೊಲೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ಅವನ ಅಣ್ಣನ ಕೈಯಿಂದ ಕೊಲೆಯಾಗಿ ಸಾಯಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ಈ ಎಲ್ಲ ಶೋಧನೆಗಳನ್ನ ಯಾಕೋಬನು ನೆನೆಸ್ಕೊಂಡು ವ್ಯಸನದಲ್ಲಿ ಮುಳುಗಿದಾನೆ, ಭಯಂಕರ ಭಯದಲ್ಲಿ ಮುಳುಗಿದಾನೆ, ಭಯಂಕರ ದಿಗಿಲಲ್ಲಿ ಮುಳುಗಿದಾನೆ, ಭಯಂಕರ ಚಿಂತೆಯಲ್ಲಿ ಮುಳುಗಿದಾನೆ, ವ್ಯಸನದಲ್ಲಿ ಮುಳುಗಿದಾನೆ, ಕಳವಳದಲ್ಲಿ ಮುಳುಗಿದಾನೆ, ಭಯದಲ್ಲಿ ಮುಳುಗಿದಾನೆ. ಒಂದು ದಿನ ಅವನಿಗೆ ಬರ್ತಿರುವಂಥ ಎಲ್ಲ ಶೋಧನೆಗಳನ್ನೆಲ್ಲ ನೆನೆಸಿ ಒಂದಿನ ಇಡೀ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಬೇಕಂತ ನಿರ್ಧಾರ ಮಾಡಿ ಪ್ರಾರ್ಥನೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ರೆ ಅವನ ಎದುರಿಗೆ ದೂತ ನಿಂತ್ಕೊಂಡಿದ್ದಾನೆ. ಅವನ ಎದುರಿಗೆ ದೂತ ಕಾಣಿಸಿದ್ದಾನೆ. ಆ ದೂತ ಕಾಣಿಸಿದ ಕೂಡಲೇ ಯಾಕೋಬನು ಆ ದೂತನ ಪಾದ ಹಿಡ್ಕೊಂಡು ದೇವ, ನೀನು ನನ್ನನ್ನು ಆಶೀರ್ವಾದ ಮಾಡದೆ ಹೊರತು ನಿನ್ನ ಪಾದ ಬಿಡಲ್ಲ ಅಂದಿದ್ದಾನೆ. ನೀನು ನನ್ನ ಆಶೀರ್ವಾದ ಮಾಡದೆ ಹೊರತು ನಿನ್ನ ಪಾದ ಬಿಡಲ್ಲ ಅಂದಿದ್ದಾನೆ. ನೀನು ನನ್ನ ಆಶೀರ್ವಾದ ಮಾಡದೆ ಹೊರತು ನಿನ್ನ ಪಾದ ಬಿಡಲ್ಲ ಅಂದಿದ್ದಾನೆ. ನೀನು ನನ್ನನ್ನು ಆಶೀರ್ವಾದ ಮಾಡದೆ ಹೊರತು ನಾನು ನಿನ್ನ ಪಾದ ಬಿಡಲ್ಲ ಅಂದಿದ್ದಾನೆ. ಆಗ ಆ ದೂತನು ಕೇಳ್ತಾನೆ, ಆದಿಕಾಂಡ ಬರೆದ ಪುಸ್ತಕ 32ನೇ ಅಧ್ಯಾಯ 27-28ನೇ ವಚನದಲ್ಲಿ ದೂತ ಕೇಳ್ತಾನೆ, ಆ ಪುರುಷನು ನಿನ್ನ ಹೆಸರೇನು ಎಂದು ಕೇಳಿದ್ದಕ್ಕೆ ಅವನು ಯಾಕೋಬನು ಅಂದಾಗ ಅವನು ಯಾಕೋಬನಿಗೆ ಆ ದೂತನು ಯಾಕೋಬನಿಗೆ, ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳುವುದಿಲ್ಲ, ನೀನು ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದುದರಿಂದ ನಿನಗೆ ಇಸ್ರಾಯೇಲ್ ಎಂದು ಹೆಸರಾಗುವುದು. ಇಸ್ರಾಯೇಲ್ ಅಂದ್ರೆ ಅರ್ಥ ಏನು ಗೊತ್ತಾ? ದೇವರಿಂದ ಆಶೀರ್ವದಿಸಲ್ಪಟ್ಟವನು.
ರೋಷದಿಂದ ಆಮೇಲೆ ಹೇಳ್ರಿ, ಯಾಕೋಬನು ಭಾರದಿಂದ ದೂತನ ಪಾದ ಹಿಡ್ಕೊಂಡು, ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಿನ್ನ ಪಾದ ಬಿಡಲಂತ ಅಂಗಲಾಚಿ ಪ್ರಾರ್ಥನೆ ಮಾಡುವಾಗ ದೇವರು ಅವನ ಹಳೆ ಹೆಸರನ್ನು ಒಡೆದಾಕಿದ್ದಾನೆ. ದೇವರ ಅವನ ಹಳೆ ಹೆಸರನ್ನು ಒಡೆದಾಕಿದ್ದಾನೆ. ಅವನ ಹಳೆ ಹೆಸರನ್ನು ಒಡೆದಾಕಿದ್ದಾನೆ. ಯಾಕೋಬ ಅನ್ನುವಂಥ ಹೆಸರನ್ನ ಒಡೆದಾಕಿ ಇಸ್ರಾಯೇಲ್ ಅಂತ ಹೊಸ ಹೆಸರು ಕೊಟ್ಟಿದ್ದಾನೆ. ದೇವರು ಅವನ ಹಳೆ ಹೆಸರನ್ನ ಒಡೆದು ಹಾಕೋದ್ರ ಜೊತೆಯಲ್ಲಿ, ದೇವರು ಅವನ ಹಳೆ ಹೆಸರನ್ನ ಒಡೆದು ಹಾಕಿದ್ರ ಜೊತೆಯಲ್ಲಿ ಅವನ ಎಲ್ಲ ಹಿಂದಿನ ಕಷ್ಟಗಳನ್ನು ಸಹ ದೇವರು ತೆಗೆದುಹಾಕಿದ್ದಾನೆ. ದೇವರು ತೆಗೆದುಹಾಕಿದ್ದಾನೆ. ದೇವರು ತೆಗೆದುಹಾಕಿದ್ದಾನೆ. ದೇವರು ತೆಗೆದುಹಾಕಿದ್ದಾನೆ. ದೇವರು ತೆಗೆದುಹಾಕಿದ್ದಾನೆ. ದೇವರು ತೆಗೆದುಹಾಕಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಮಾತು ಹೇಳ್ತೀನಿ. ಒಂದು ಪ್ರಶ್ನೆ ನನಗೆ ಬರ್ತಾ ಇದೆ, ನಿಮಗೆ ಬಂದಿರ್ಬೋದು ಆ ಪ್ರಶ್ನೆ. ದೇವರು ಯಾಕೋಬ ಅನ್ನುವಂಥ ಹೆಸರನ್ನ ತೆಗೆದುಹಾಕಿ ಇಸ್ರಾಯೇಲ್, ದೇವರಿಂದ ಆಶೀರ್ವದಿಸಲ್ಪಟ್ಟವನು ಅಂತ ಯಾಕೋಬ ಅಂತ ಇರುವಂಥ ಹೆಸರನ್ನ ಇಸ್ರಾಯೇಲ್ ಅಂತ ದೇವರು ಯಾಕೆ ದೇವರ ಆ ಹೆಸರನ್ನ ಚೇಂಜ್ ಮಾಡಿದ್ದಾನೆ, ಯಾಕೆ ದೇವರ ಆ ಹೆಸರನ್ನ ಬದಲಾಯಿಸಿದ್ದಾನೆ ಅಂತ ನೋಡೋದಾದರೆ, ದೇವರು ಆ ಹೆಸರನ್ನ ಬದಲಿಸಿದಂಥ ಉದ್ದೇಶ ಏನು ಗೊತ್ತಾ? ದೇವರು ಆ ಹೆಸರನ್ನ ಇಟ್ಟಿದ್ದ ಉದ್ದೇಶ, ಯಾಕೋಬ ಇಲ್ಲಿವರೆಗೂ ವ್ಯಸನ ಪಟ್ಟಿದ್ದು ನಿಲ್ಲಿಸು, ಇಲ್ಲಿವರೆಗೂ ಚಿಂತೆ ಮಾಡಿದನ್ನು ನಿಲ್ಲಿಸು, ಇಲ್ಲಿವರೆಗೂ ಭಯಪಟ್ಟದನ್ನು ನಿಲ್ಲಿಸು, ಇಲ್ಲಿವರೆಗೂ ಹಿಂದಿನ ಕಷ್ಟಗಳನ್ನ ನೆನೆಸಿ ಕೊರಗುತ್ತಾ ಇರುವುದನ್ನು ನಿಲ್ಲಿಸು, ಹಳೆ ಕಷ್ಟಗಳನ್ನ ನೆನೆಸಿ ಕೊರಗುತ್ತಾ ಇರುವುದನ್ನು ನಿಲ್ಲಿಸು. ನಾನು ನಿನ್ನ ಹಳೆ ಹೆಸರಿನ ಜೊತೆ ನಿನ್ನ ಹಿಂದಿನ ಎಲ್ಲ ಕಷ್ಟಗಳನ್ನು ಕೂಡ ಅಳಿಸಿ ಹಾಕಿದ್ದೇನೆ. ಇನ್ನು ಮೇಲೆ ನೀನು ಯಾಕೋಬ ಅಲ್ಲ, ಇಸ್ರಾಯೇಲನು. ಆಮೆನ್. ಇಸ್ರಾಯೇಲನು. ಆಮೆನ್. ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಮತ್ತೆ ದೇವರು ಯಾಕೋಬನಿಗೆ ಹೇಳ್ತಾನೆ, ಯಾಕೋಬನೇ ನೀನು ತಿರುಗಿ ಅಪವಾದಿಗೇಳು, ಅಪವಾದಿಗೇಳು. ಪ್ರೈಸ್ ದಿ ಲಾರ್ಡ್. ದೇವರು ಯಾಕೋಬನಿಗೆ ಹೇಳ್ಕೊಡ್ತಾನೆ, ಯಾಕೋಬ ನಿನ್ನ ಅಪವಾದಿ ಸೈತಾನನಿಗೆ ಹೇಳು, ಇನ್ನು ಮೇಲೆ ನನ್ನ ಹೆಸರು ಯಾಕೋಬ ಅಲ್ಲ, ಇನ್ನು ಮೇಲೆ ನನ್ನ ಹೆಸರು ಯಾಕೋಬ ಅಲ್ಲ, ఇక నా పేరు యాకోబు కాదు, నా పేరు ಇಸ್ರಾಯೇಲ್. ನನ್ನ ಹೆಸರು ಇಸ್ರಾಯೇಲ್. ನಾನು ದೇವರಿಂದ ಆಶೀರ್ವದಿಸಲ್ಪಟ್ಟವನು, ನಾನು ದೇವರಿಂದ ಆಶೀರ್ವದಿಸಲ್ಪಟ್ಟವನು, ನಾನು ದೇವರಿಂದ ಆಶೀರ್ವದಿಸಲ್ಪಟ್ಟವನು, ನಾನು ದೇವರಿಂದ ಆಶೀರ್ವದಿಸಲ್ಪಟ್ಟವನು. ಅವನು ಆ ರೀತಿ ಹೇಳಿದ್ದಕ್ಕೆ ಏನಾಯ್ತು ಗೊತ್ತಾ? ಅವ್ರ ತಾತ ಅಬ್ರಹಾಮನ ತರ. ಆಮೇಲೆ ಬರಲಮ್ಮ, ಅವನ ತಾತ ಅಬ್ರಹಾಮನ ತರ, ಅವನ ತಂದೆ ಇಸಾಕನ ತರ ಯಾಕೋಬನು ಕೂಡ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾನೆ. ಜೋರಾಗಿ ಶಕ್ತಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮಗನೇ ಸೋದರಿ, ಈ ಮಧ್ಯಾಹ್ನ ಸಮಯ ಈ ವಾಕ್ಯದ ಮೂಲಕ ಪರಿಶುದ್ಧಾತ್ಮ ದೇವರು ನಿನ್ನ ಜೊತೆಗೆ ಮಾತಾಡೋದು, ಯಾವಾಗಲೂ ಯಾವುದೋ ಒಂದು ವಿಷಯವಾಗಿ ವ್ಯಸನ ಪಡ್ತಾ ಇದೆಯಾ? ಯಾವಾಗಲೂ ಯಾವುದೋ ಒಂದು ವಿಷಯನ ಪದೇ ನೆನೆಸಿ ಒಳಗಡೆ ಬಾಧೆ ಪಡ್ತಾ ಇದೆಯಾ? ಯಾವಾಗಲೂ ಪದೇ ಯಾವುದೋ ಒಂದು ವಿಷಯನ ನೆನೆಸಿ ನಾನು ತಪ್ಪಿಗಸ್ತಳು ಅಂತ ಒಳಗಡೆ ಅಳ್ತಾ ಇದೆಯಾ? ಯಾವಾಗಲೂ ಯಾವುದೋ ಒಂದು ವಿಷಯವನ್ನು ನೆನೆಸಿ
ಪದೇ ಪದೇ ಭಯಪಡ್ತಾ ಇದೆಯಾ? ಪದೇ ಪದೇ ದಿಗಿಲು ಪಡ್ತಾ ಇದೆಯಾ? ಯಾವಾಗಲೂ ಯಾವುದೋ ಒಂದು ವಿಷಯನ ನೆನೆಸಿ ನಿರಾಶೆಯಲ್ಲಿ ಜೀವಿಸ್ತಾ ಇದೆಯಾ? ನಿರಾಶೆಯಲ್ಲಿ ಜೀವಿಸ್ತಾ ಇದೆಯಾ? ಯಾವಾಗಲೂ ಯಾವುದೋ ಒಂದು ವಿಷಯನ ನೆನೆಸಿ ಪದೇ ಪದೇ ಕುಗ್ಗಿ ಹೋಗ್ತಾ ಇದೆಯಾ? ಪದೇ ಪದೇ ಕುಗ್ಗಿ ಹೋಗ್ತಾ ಇದೆಯಾ? ಯಾವಾಗಲೂ ಯಾವುದೋ ಒಂದು ವಿಷಯನ ನೆನೆಸಿ ಪದೇ ಪದೇ ಡಿಪ್ರೆಷನ್ಗೆ ಹೋಗ್ತಾ ಇದೆಯಾ? ಡಿಪ್ರೆಷನ್ಗೆ ಹೋಗ್ತಾ ಇದೆಯಾ? ಇವತ್ತು ನನ್ನ దేవుడు నిಮಗೆ ಹೇಳೋದು, ఈ రోజు నా దేవుడు మీతో చెప్పేది, ఈ రోజు నా దేవుడు మీతో చెప్పేది, ಇವತ್ತು ನಾನು ನಿಮ್ಮ ಹೆಸರನ್ನ ಬದಲಿಸಿ ನಾನು ನಿಮಗೆ ಹೊಸ ಹೆಸರು ಕೊಡ್ತಾ ಇದ್ದೇನೆ. ಹೊಸ ಹೆಸರು ಕೊಡ್ತಾ ಇದ್ದೇನೆ. ಹೊಸ ಹೆಸರು ಕೊಡ್ತಾ ಇದ್ದೇನೆ. ಹೊಸ ಹೆಸರು ಕೊಡ್ತಾ ಇದ್ದೇನೆ. ಇಲ್ಲಿವರೆಗೂ ವ್ಯಸನ ಪಟ್ಟದ್ದು ಸಾಕು. ಇಲ್ಲಿವರೆಗೂ ವ್ಯಸನ ಪಟ್ಟದ್ದು ಸಾಕು. ಚಿಂತೆ ಮಾಡಿದ್ದು ಸಾಕು. ದುಃಖ ಪಟ್ಟಿದ್ದು ಸಾಕು. ವೇದನೆ ಪಟ್ಟಿದ್ದು ಸಾಕು. ಇವತ್ತು ನಿಮಗೆ ಹೊಸ ಹೆಸರು ನಾನು ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಆ ಹೊಸ ಹೆಸರು ಕೊಡೋದ್ರ ಜೊತೆಯಲ್ಲಿ ನಿಮ್ಮ ಹಳೆ ಕಷ್ಟಗಳು, ಇಂದಿನ ಕಷ್ಟಗಳು, ಅನೇಕ ದಿನಗಳಿರುವ ಕಷ್ಟಗಳನ್ನ, ಅನೇಕ ದಿನಗಳಿಂದ ಇರುವ ಕಷ್ಟಗಳನ್ನ ನಾನು ತೆಗೆದಾಕ್ತಾ ಇದ್ದೇನೆ. ನಾನು ತೆಗೆದಾಕ್ತಾ ಇದ್ದೇನೆ. ನಾನು ತೆಗೆದಾಕ್ತಾ ಇದ್ದೇನೆ. ನಾನು ತೆಗೆದಾಕ್ತಾ ಇದ್ದೇನೆ. ದೇವರಂತಾನೆ, ದೇವರಂತಾನೆ, ಯಾಕೋಬನ ಕಷ್ಟ ತೆಗೆದಾಕಿ ಯಾಕೋಬನಿಗೆ ಹೊಸ ಹೆಸರು ಕೊಟ್ಟಂಗೆ ನಿಮ್ಮ ಹಳೆ ಹೆಸರು ತೆಗೆದಾಕಿ, ನಿಮ್ಮ ಕಷ್ಟಗಳನ್ನ ತೆಗೆದಾಕಿ, ನಿಮ್ಮ ಬಾಧೆಗಳನ್ನ ತೆಗೆದಾಕಿ, ನಿಮ್ಮ ದುಃಖಗಳನ್ನ ತೆಗೆದಾಕಿ, ನಿಮ್ಮ ನೋವುಗಳನ್ನ ತೆಗೆದಾಕಿ. ಆನ್ಲೈನಲ್ಲಿ ವಾಕ್ಯ ನೋಡುವವರೇ, ನಿಮ್ಮ ಹಳೆ ಕಷ್ಟಗಳನ್ನ ತೆಗೆದಾಕಿ, ಇಂದಿನ ಕಷ್ಟಗಳನ್ನ ತೆಗೆದಾಕಿ, ಅನೇಕ ದಿವಸಗಳಿಂದ ಇರುವಂತ ಬಾಧೆಗಳನ್ನ, ವ್ಯಸನಗಳನ್ನ ತೆಗೆದಾಕಿ. ನಿಮ್ಮ ಹಳೆ ಹೆಸರು ಜೊತೆ, ನಿಮ್ಮ ಹಳೆ ಹೆಸರು ಜೊತೆ, ನಿಮ್ಮ ಹಳೆ ಹೆಸರು ಜೊತೆ ನಿಮ್ಮ ಹಿಂದಿನ ಕಾಲದ ಕಷ್ಟಗಳು ಕೂಡ ನಾನು ತೆಗೆದಾಕ್ತಾ ಇದ್ದೇನೆ. ಮೊದಲೆಲ್ಲ ಇನ್ನು ಕೂತ್ಕೊಂಡವ್ರು ಹೇಳ್ರಿ, ದೇವರು ನನಗೊಂದು ಹೊಸ ಹೆಸರು ಕೊಡ್ತಾ ಇದ್ದಾನೆ. ಮಧ್ಯದಲ್ಲಿ ಕೂತವ್ರು ಹೇಳ್ರಿ, ದೇವರು ನನಗೆ ಒಂದು ಹೊಸ ಹೆಸರು ಕೊಡ್ತಾ ಇದ್ದಾನೆ. ಓ, ಹಿಂದೆ ಕೂತ್ಕೊಂಡವ್ರು ಹೇಳ್ರಿ, ದೇವರು ನನಗೊಂದು ಹೊಸ ಹೆಸರು ಕೊಡ್ತಾ ಇದ್ದಾನೆ. ಲಾಸ್ಟ್ ಲೈನಲ್ಲಿ ಕೂತ್ಕೊಂಡವ್ರು ಹೇಳ್ರಿ, ದೇವರು ನನಗೊಂದು ಹೊಸ ಹೆಸರು ಕೊಡ್ತಾ ಇದ್ದಾನೆ. ಮಗನ ಮಗಳೇ, ಸೋದರ ಸೋದರಿ, ಆ ಹೊಸ ಹೆಸರು ನೋಡೋಣ. ಪ್ರಕಟಣೆಗಳು ಬರೆದ ಪುಸ್ತಕ 2ನೇ ಅಧ್ಯಾಯ 17ನೇ ವಚನ. ಪ್ರಕಟಣೆ 2:17. ದೇವರಾತ್ಮನು ಸಭೆಗೆ ಹೇಳುವುದನ್ನ ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ, ಅಬ್ಬಾ ಅಬ್ಬಾ, ಯಾವನು ಜಯ ಹೊಂದುತ್ತಾನೋ, ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು, 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 ಹೊಸ ಹೆಸರನ್ನು ಕಲ್ಲಿನ ಮೇಲೆ, ಬಿಳಿ ಕಲ್ಲಿನ ಮೇಲೆ, ಬಿಳಿ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನ ಅವನಿಗೆ ಕೊಡುವೆನು. ಪ್ರೈಸ್ ದಿ ಲಾರ್ಡ್. ದೇವರು ಯಾರಿಗೆ ಹೊಸ ಹೆಸರು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ? ಜಯ ಹೊಂದಿದವನಿಗೆ. ದೇವರು ಯಾರಿಗೆ ಹೊಸ ಹೆಸರು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ? ಜಯ ಹೊಂದಿದವನಿಗೆ, ಜಯ ಹೊಂದಿದವಳಿಗೆ. ನಿಮಗೊಂದು ಪ್ರಶ್ನೆ ಬರ್ತಾ ಇದೆ, ಸಾರ್ ಹಾಗಾದ್ರೆ ಜಯ ಹೊಂದಿದವರಂದ್ರೆ ಯಾರು ಸಾರ್? ಜಯ ಹೊಂದಿದವರಂದ್ರೆ ಯಾರು ಸಾರ್? ಜಯ ಹೊಂದಿದವರಂದ್ರೆ ಯಾರು ಸಾರ್? ಜಯ ಹೊಂದಿದವರಂದ್ರೆ ಯಾರು ಸಾರ್? ಕೇಳಿಸ್ಕೊ, ಕೇಳಿಸ್ಕೊ, ಹೇಳ್ತೀನಿ. 2 ಪಾಯಿಂಟ್ ಹೇಳ್ತೀನಿ ಜಯ ಹೊಂದಿದವ್ರು ಯಾರಂತ. ಒಂದು ಯಾಕೋಬನ ಹಾಗೆ ದೇವರ ಪಾದ ಹಿಡಿದು ಪ್ರಾರ್ಥನೆಯಲ್ಲಿ ಗೆಲ್ಲುವವನು ಜಯ ಹೊಂದಿದವನು. ಎರಡನೇದು ಇಕ್ಕಡು ಚೂಡು, ಎರಡನೇದು
ಅಪವಾದಿ ನಿಮ್ಮ ಜೀವಿತದಲ್ಲಿ ತಂದಾಕುವ ಪ್ರತಿ ಚಿಂತೆ, ಪ್ರತಿ ವ್ಯಸನ, ಪ್ರತಿ ಭಯ, ಪ್ರತಿ ನಿರಾಶೆ, ಪ್ರತಿ ಡಿಪ್ರೆಷನ್ ದೇವರ ಬಲದಿಂದ ಜಯಿಸಿ, ವಾಕ್ಯದ ಬಲದಿಂದ ಜಯಿಸಿ, ಪರಿಶುದ್ಧಾತ್ಮನ ಬಲದಿಂದ ಜಯಿಸಿ, ರಕ್ತದ ಬಲದಿಂದ ಜಯಿಸಿ. ನಾನು ದೇವರಿಂದ ಆಶೀರ್ವದಿಸಲ್ಪಟ್ಟವನಂತ ಅಪವಾದಿಗೆ ಯಾರು ನಿರೂಪಿಸ್ತಾರೋ ಅವರೇ ಜಯ ಹೊಂದಿದವರು, ಅವರೇ ಜಯ ಹೊಂದಿದವರು, ಅವರೇ ಜಯ ಹೊಂದಿದವರು. ಮೈ ನೇಮ್ ಈಸ್ ಆಶೀರ್ವದಿಸಲ್ಪಟ್ಟವರು. ದೇವರು ಜಯ ಹೊಂದಿದವರಿಗೆ ಕೊಡುವ ಹೆಸರೇನು ಗೊತ್ತಾ? ದೇವರು ಜಯ ಹೊಂದಿದವರಿಗೆ ಕೊಡುವ ಹೆಸರೇನು ಗೊತ್ತಾ? ನೀವು ಆಶೀರ್ವದಿಸಲ್ಪಟ್ಟವರು, ನೀವು ಆಶೀರ್ವದಿಸಲ್ಪಟ್ಟವರು, ನೀವು ಆಶೀರ್ವದಿಸಲ್ಪಟ್ಟವರು, ನೀವು ಆಶೀರ್ವದಿಸಲ್ಪಟ್ಟವರು. ಆಮೆನ್. ದೇವರು ನಿಮಗೆ ಹೊಸ ಹೆಸರು ಕೊಡೋದ್ರ ಉದ್ದೇಶ ಏನು ಗೊತ್ತಾ? ದೇವರು ನಿಮಗೆ ಯಾಕೆ ಹೊಸ ಹೆಸರು ಕೊಡ್ತಾ ಇದ್ದಾನೆ ಗೊತ್ತಾ? ಯಾಕೆ ಗೊತ್ತಾ? ಇಲ್ಲಿವರೆಗೂ ವ್ಯಸನ ಪಟ್ಟಿದ್ದು ಸಾಕು ನಿಮಗೆ, ಇಲ್ಲಿವರೆಗೂ ವ್ಯಸನ ಪಟ್ಟಿದ್ದು ಸಾಕು, ಇಲ್ಲಿವರೆಗೂ ಪದೇ ಪದೇ ಅದೇ ನೆನೆಸ್ಕೊಂಡು ಬಾಧೆ ಪಟ್ಟಿದ್ದು ಸಾಕು, ನಿಮ್ಮ ನೀವು ಬಾಧಿತರಾಗಿ ನೋಡ್ಕೊಂಡಿದ್ದು ಸಾಕು, ನಿಮ್ಮ ನೀವು ವ್ಯಸನ ಪಟ್ಟವರಾಗಿ ನೋಡ್ಕೊಂಡಿದ್ದು ಸಾಕು, ದುಃಖ ಪಟ್ಟಿದ್ದು ಸಾಕು, ಅದೇ ವಿಷಯ ನೆನೆಸಿ ನೆನೆಸಿ ಕಣ್ಣೀರಿಟ್ಟಿದ್ದು ಸಾಕು, ಭಯಪಟ್ಟಿದ್ದು ಸಾಕು, ದಿಗುಲು ಪಟ್ಟಿದ್ದು ಸಾಕು. ನಿಮ್ಮ ಹಳೆ ಹೆಸರನ್ನು ತೆಗೆದುಹಾಕೋದ್ರ ಜೊತೆ ನಿಮ್ಮ ಹಿಂದಿನ ಎಲ್ಲ ಕಷ್ಟಗಳನ್ನ ಕೂಡ ನಾನು ತೆಗೆದುಹಾಕ್ತಾ ಇದ್ದೇನೆ, ನಾನು ತೆಗೆದುಹಾಕ್ತಾ ಇದ್ದೇನೆ, ನಾನು ತೆಗೆದುಹಾಕ್ತಾ ಇದ್ದೇನೆ. ಹೊಸ ಹೆಸರಿನ ಜೊತೆ, ಹೊಸ ಹೆಸರಿನ ಜೊತೆ ಹೊಸ ಆಶೀರ್ವಾದಗಳನ್ನ, ಹೊಸ ಆಶೀರ್ವಾದಗಳನ್ನ, ನೂತನ ನೂತನ ಆಶೀರ್ವಾದಗಳನ್ನ ನಿಮ್ಮ ಜೀವಿತದಲ್ಲಿ ನಾನು ಬರ ಮಾಡುತ್ತೇನೆ. ಆಯಾ ಪರಿಸ್ಥಿತಿಗಳಿಗೆ ತಕ್ಕಂಗೆ, ಆಯಾ ಕಷ್ಟಗಳಿಗೆ ತಕ್ಕಂಗೆ, ಆಯಾ ಶೋಧನೆಗಳಿಗೆ ತಕ್ಕಂಗೆ ದೇವರು ಅವಾಗ ಹೊಸ ಹೊಸ ಹೆಸರು, 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 ಹೊಸ ಹೊಸ ಹೆಸರು ನಿಮಗೆ ಕೊಡ್ತಾ ಹೊಸ ಹೊಸ ಆಶೀರ್ವಾದಗಳನ್ನ ನಿಮ್ಮ ಮೇಲೆ ದೇವರು ಸುರಿಸ್ತಾ ಇರ್ತಾನೆ. ಆಮೆನ್. ನಿಮ್ಮ ಮೇಲೆ ಸುರಿಸ್ತಾ ಇದ್ದಾನೆ. ಆಮೆನ್. ಈ ಸಭೆ ಮೇಲೆ ದೇವರು ಸುರಿಸ್ತಾ ಇದ್ದಾನೆ. ಆಮೆನ್. ಸೇವಕರ ಕುಟುಂಬದ ಮೇಲೆ ಹೊಸ ಹೊಸ ಆಶೀರ್ವಾದಗಳನ್ನು ದೇವರು ಸುರಿಸ್ತಾ ಇದ್ದಾನೆ. ಐ ರಿಸೀವ್. ಅಪವಾದಿ ಯಾರು? ಅಪವಾದಿ ಯಾರು? ಆ ಅಪವಾದಿ ಕಿವಿಗಳು ಹರಿದು ಹೋಗುವಂತೆ ಬಲಗೈ ಎತ್ತಿ ಹೇಳ್ರಿ, ಬಲಗೈ ಎತ್ತಿ ಹೇಳ್ರಿ, ಬಲಗೈ ಎತ್ತಿ ಹೇಳ್ರಿ, ಬಲಗೈ ಎತ್ತಿ ಹೇಳ್ರಿ. ಏನಂತ ಗೊತ್ತಾ? ಏನಂತ ಗೊತ್ತಾ? ಅಪವಾದಿ, ನನ್ನ ಹೆಸರು ವ್ಯಸನ ಅಲ್ಲ, ನನ್ನ ಹೆಸರು ಸಂತೋಷ. ಆಮೆನ್. ಅಪವಾದಿ, ನನ್ನ ಹೆಸರು ವ್ಯಸನ ಅಲ್ಲ, ನನ್ನ ಹೆಸರು ಸಂತೋಷ. ನನ್ನ ಹೆಸರು ಬಾಧೆ ಅಲ್ಲ, ನನ್ನ ಹೆಸರು ಉಲ್ಲಾಸ. ನನ್ನ ಹೆಸರು ಸೋಲಲ್ಲ, ನನ್ನ ಹೆಸರು ಜಯ. ನನ್ನ ಹೆಸರು ನಷ್ಟ ಅಲ್ಲ, ನನ್ನ ಹೆಸರು ಸಮೃದ್ಧಿ. ನನ್ನ ಹೆಸರು ಫೇಲೂರ್ ಅಲ್ಲ, ನನ್ನ ಹೆಸರು ಫೇಲೂರ್ ಅಲ್ಲ, ನನ್ನ ಹೆಸರು ಸಕ್ಸಸ್. ನನ್ನ ಹೆಸರು ಸಕ್ಸಸ್. ನನ್ನ ಹೆಸರು ರೋಗ ಅಲ್ಲ, ನನ್ನ ಹೆಸರು ರೋಗ ಅಲ್ಲ, ನನ್ನ ಹೆಸರು ಆರೋಗ್ಯ. ನನ್ನ ಹೆಸರು ಕತ್ತಲೆ ಅಲ್ಲ, ನನ್ನ ಹೆಸರು ಕತ್ತಲೆ ಅಲ್ಲ, ನನ್ನ ಹೆಸರು ಬೆಳಕು. ನನ್ನ ಹೆಸರು ಬೆಳಕು. ನನ್ನ ಹೆಸರು ಶಾಪ ಅಲ್ಲ, ನನ್ನ ಹೆಸರು ಆಶೀರ್ವಾದ. ನೀವು ಈಗ ಹೇಳುತ್ತಿರುವಾಗಲೇ, ನೀವು ಈ ರೀತಿ ಹೇಳುತ್ತಿರುವಾಗಲೇ ನೀವು ಸ್ವಸ್ಥತೆ ಹೊಂದುತ್ತಾ ಇದ್ದೀರಿ, ನೀವು ಬಿಡುಗಡೆ ಹೊಂದುತ್ತಾ ಇದ್ದೀರಿ, ನೀವು ಕೂಡ ಹೊಂದುತ್ತಾ ಇದ್ದೀರಿ, ನೀವು ಸೌಖ್ಯ ಹೊಂದುತ್ತಾ ಇದ್ದೀರಿ. ದೇವರ ಶಕ್ತಿ ನಿಮ್ಮ ನರನಾಡಿಗಳ ಒಳಗಡೆ, ನಿಮ್ಮ ದೇಹದ ಒಳಗಡೆ, ನಿಮ್ಮ ಬಾಡಿ ಒಳಗಡೆ ಇಳಿದು ದೇವರು ಇವತ್ತು ನಿಮ್ಮನ್ನು ಸ್ವಸ್ಥ ಮಾಡ್ತಾ ಇದ್ದಾನೆ. ನೀವು ಈ ರೀತಿ ಹೇಳಕ್ ಸ್ಟಾರ್ಟ್ ಮಾಡ್ರಿ, ನಿಮ್ಮ ದೇಹದಲ್ಲಿ ಇದುವರೆಗೂ ಆಗದ ಸ್ವಸ್ಥತೆ ಇವತ್ತು ನೋಡ್ತೀರಿ.
ಪ್ರೈಸ್ ದ ಲಾರ್ಡ್. ನೀವು ಹೇಳ್ರಿ, ಈ ರೀತಿ ಹೇಳ್ರಿ, ನಾನು ದೇವರಿಂದ ಆಶೀರ್ವದಿಸಲ್ಪಟ್ಟವನಂತ ಹೇಳ್ರಿ. ನನ್ನ ಹೆಸರು ವ್ಯಸನ ಅಲ್ಲ, ನನ್ನ ಹೆಸರು ಸಂತೋಷ. ಆಮೆನ್. ನನ್ನ ಹೆಸರು ಅನಾರೋಗ್ಯ ಅಲ್ಲ, ನನ್ನ ಹೆಸರು ಹೀಲಿಂಗ್. ಈ ರೀತಿ ನೀವು ಹೇಳ್ತಾ ಇದ್ದರೆ ದೇವರ ಶಕ್ತಿ ನಿಮ್ಮ ಕೀಲು ಮಜ್ಜೆ ಒಳಗಡೆ ತೂರಿ, ನಿಮ್ಮ ಬಾಡಿಯಲ್ಲಿ ತೂರಿ, ನಿಮ್ಮ ನರಗಳಲ್ಲಿ ತೂರಿ, ನಿಮ್ಮ ರಕ್ತದಲ್ಲಿ ತೂರಿ ದೇವರು ನಿಮ್ಮನ್ನು ಸ್ವಸ್ಥ ಮಾಡ್ತಾನೆ. ಆಮೆನ್. ಒಂದು ಮಾತು ಹೇಳ್ತೀನಿ ರೀ, ಹಲ್ಲೆಲೂಯಾ. ದೇವರಿಗೆ ನಿಮಗೆ ಎಂಥ ಪವರ್ಫುಲ್ ಹೆಸರು ಕೊಟ್ಟನು ಗೊತ್ತಾ? ದೇವರು ನಿಮಗೆ ಎಂಥ ಪವರ್ಫುಲ್ ಹೆಸರು ಕೊಟ್ಟನು ಗೊತ್ತಾ? ಕೇಳಿಸ್ಕೋ, ದೇವರು ನಿಮಗೆ ಎಂಥ ಪವರ್ಫುಲ್ ಹೆಸರು ಕೊಟ್ಟನು ಗೊತ್ತಾ? ನಿಮ್ಮ ಹೆಸರು ಕೇಳಿದ್ರೆ ಸಹಿತ ನನ್ನ ಗಡಗಡ ನಡುಗಬೇಕು ಅಂತ ಹೆಸರು ದೇವರು ನಿಮಗೆ ಕೊಟ್ಟಾನ. ಆಮೆನ್. ನಿನ್ನ ಹೆಸರಿಗಿರುವಂಥ ಶಕ್ತಿ ಹೇಳ್ತೀನಿ ಕೇಳು, ನಿನ್ನ ಹೆಸರಿಗಿರುವಂಥ ಪವರ್ ಹೇಳ್ತೀನಿ ಕೇಳು. ನಿನ್ನ ಹೆಸರು ಖಂಡಿಸಲ್ಪಡಲಿಲ್ಲ, ನಿನ್ನ ಹೆಸರು ಆಶೀರ್ವದಿಸಲ್ಪಟ್ಟಿದೆ, ಆಮೆನ್. ವಿಮೋಚಿಸಲ್ಪಟ್ಟಿದೆ. ಆಮೆನ್. ನಿನ್ನ ಹೆಸರು ಹಾಳಾಗಲಿಲ್ಲ, ನಿನ್ನ ಹೆಸರು ಆಶೀರ್ವದಿಸಲ್ಪಟ್ಟಿದೆ. ಆಮೆನ್. ನನ್ನ ಹೆಸರು ಮಲಿನ ಆಗಲಿಲ್ಲ, ನನ್ನ ಹೆಸರು ಪವಿತ್ರಪಡಿಸಲ್ಪಟ್ಟಿದೆ. ಆಮೆನ್. ನನ್ನ ಹೆಸರು ಅನಾಥ ಅಲ್ಲ, ನನ್ನ ಹೆಸರು ಅನಾಥ ಅಲ್ಲ, ನಾ ಪೇರು ಅನಾಥುಡು ಕಾದು, ನನ್ನ ಹೆಸರನ್ನ ಏಸಯ್ಯ ದತ್ತು ತೆಗೆದುಕೊಂಡಿದ್ದಾನೆ. ಆಮೆನ್. ನಿಮ್ಮ ಹೆಸರು ರಕ್ಷಿಸಲ್ಪಟ್ಟಿದೆ, ನಿಮ್ಮ ಹೆಸರು ವಿಮೋಚಿಸಲ್ಪಟ್ಟಿದೆ, ನಿಮ್ಮ ಹೆಸರು ಕ್ಷಮಿಸಲ್ಪಟ್ಟಿದೆ. ಆಮೆನ್. ನನ್ನ ಹೆಸರು ಅನುಗ್ರಹಿಸಲ್ಪಟ್ಟಿದೆ, ಆಮೆನ್. ನನ್ನ ಹೆಸರು ದೇವರಿಂದ ಕೊಡಲ್ಪಟ್ಟಿದೆ, ಆಮೆನ್. ನನ್ನ ಹೆಸರು ಆಶೀರ್ವದಿಸಲ್ಪಟ್ಟಿದೆ. ಆಮೆನ್. ನನ್ನ ಹೆಸರು ನಿಮ್ಮ ಹೆಸರು ಕರೆಯಲ್ಪಟ್ಟಿದೆ, ಆಮೆನ್. ನನ್ನ ಹೆಸರು ಆರಿಸಲ್ಪಟ್ಟಿದೆ, ನನ್ನ ಹೆಸರು ನೇಮಿಸಲ್ಪಟ್ಟಿದೆ. ನನ್ನ ಹೆಸರು ನನ್ನ ಹೆಸರು ನನ್ನ ಹೆಸರು ನನ್ನ ಹೆಸರು ಜೀವವುಳ್ಳ ದೇವರ ಮಗ, ಜೀವವುಳ್ಳ ದೇವರ ಮಗಳು. ಆಮೆನ್. ಜೋರಾಗಿ 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 ಜೋರಾಗಿ. ಪ್ರೈಸ್ ದ ಲಾರ್ಡ್. ಮೈ ನೇಮ್ ಈಸ್ ಆಶೀರ್ವದಿಸಲ್ಪಟ್ಟವರು. ಯುವರ್ ನೇಮ್ ಈಸ್, ಯುವರ್ ಪಾಸ್ಟರ್ ನೇಮ್ ಈಸ್, ಆಶೀರ್ವದಿಸಲ್ಪಟ್ಟವರು. ಯುವರ್ ಪಾಸ್ಟರ್ ಅಮ್ಮ ನೇಮ್ ಈಸ್, ಆಶೀರ್ವದಿಸಲ್ಪಟ್ಟವರು. ಯುವರ್ ಹಸ್ಬೆಂಡ್ ನೇಮ್ ಈಸ್, ಯುವರ್ ಹಸ್ಬೆಂಡ್ ನೇಮ್ ಈಸ್, ಯುವರ್ ವೈಫ್ ನೇಮ್ ಈಸ್, ಯುವರ್ ಚಿಲ್ಡ್ರನ್ಸ್ ನೇಮ್ ಈಸ್. ಆಶೀರ್ವದಿಸಲ್ಪಟ್ಟವರು. ಸೈತಾನ್ ಎಷ್ಟು ದೊಡ್ಡ ಕಳ್ಳ ಅಂದರೆ, ಸೈತಾನ್ ಎಷ್ಟು ದೊಡ್ಡ ಕಳ್ಳ ಅಂದರೆ, ಅಪವಾದ ಎಷ್ಟು ಕಳ್ಳ ಅಂದರೆ, ಅವನು ಯಾವಾಗಲೂ ನಿಮ್ಮ ಹಳೆ ಜೀವನ, ನಿಮ್ಮ ಕೆಟ್ಟ ಜೀವನ, ನಿಮ್ಮ ವ್ಯಸನದ ಜೀವನ, ನಿರಾಶೆ ತುಂಬಿದ ಜೀವನ, ಭಯ ದಿಗುಲು ತುಂಬಿದ ಜೀವನ, ಕುಗ್ಗಿದ ಜೀವನ, ಡಿಪ್ರೆಷನ್ಗೆ ಹೋದಂಥ ಜೀವನನೇ ಇಂದಿನ ಕಷ್ಟಗಳನ್ನೇ ತೋರಿಸ್ತಾನೆ. ಯಾಕೆ ತೋರಿಸ್ತಾನಂದ್ರೆ ಅವನಿಗೆ ಗೊತ್ತು, ಅದನ್ನು ನೀನು ನೆನೆಸ್ಕೊಂಡ್ರೆ ನಿನ್ನ ಕೈ ಕಾಲುಗಳು ಅದರಲಿಕ್ಕೆ ಪ್ರಾರಂಭ ಆಗುತ್ತೆ, ನಿನ್ನ ಕೈ ಕಾಲುಗಳು ನಡುಗಲಿಕ್ಕೆ ಪ್ರಾರಂಭ ಆಗುತ್ತೆ, ನಿನಗೆ ಭಯ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ, ನಿನ್ನಲ್ಲಿ ನಡುಕ ಉಂಟಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಅವನು ಏನು ತೋರಿಸ್ತಾನೆ? ನಿಮ್ಮ ಹಳೆ ಕಷ್ಟಗಳನ್ನ, ಇಂದಿನ ಕಾಲದ ಕಷ್ಟಗಳನ್ನ. ಆದರೆ ನಾನು ಹೇಳ್ತೀನಿ, ಅಪವಾದಿಗೆ ದಮ್ಮಿದ್ರೆ ನಿಮ್ಮ ಮುಂದಿರುವಂಥ ಫ್ಯೂಚರ್ ತೋರಿಸ್ಲಿಕ್ಕೆ ಹೇಳ್ರಿ, ನಿಮ್ಮ ಮುಂದಿರುವಂಥ ಸಕ್ಸಸ್ ತೋರಿಸ್ಲಿಕ್ಕೆ ಹೇಳ್ರಿ. ಖಂಡಿತ ಅವನ ಕೈಲಿ ನಮ್ಮ ಮುಂದೆ ದೇವರು ನಮಗಿಟ್ಟಂಥ ಫ್ಯೂಚರ್ನ ತೋರ್ಸಕ ಅವನಿಗೆ ತಮ್ಮಿಲ್ಲ. ಯಾಕಂದ್ರೆ
ನಮ್ಮ ಫ್ಯೂಚರ್ ಅವ್ನು ನೋಡಕ್ ಹೋದ್ರೆ ಅವನ ಕೈ ಕಾಲುಗಳು ನಡುಕಲಿಕ್ಕೆ ಆರಂಭಿಸ್ತದೆ, ಅವನ ಗುಂಡಿಗೆ ಭಯ ಹುಟ್ಲಿಕ್ಕೆ ಆರಂಭ ಆಗುತ್ತೆ. ಅಂತ ಫ್ಯೂಚರ್, ಅಂತ ಸಕ್ಸಸ್, ಅಂತ ಆಶೀರ್ವಾದ ದೇವರು ಫ್ಯೂಚರ್ ನಲ್ಲಿ ನಿನಗಾಗಿಟ್ಟಿದ್ದಾನೆ. ಅದನ್ನ ನೀನು ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ನೀನು ಸ್ವಾಧೀನ ಮಾಡ್ಕೊಳ್ತಾ ಇದೀಯಾ. I receive. ಅಪವಾದಿ ನಿಮ್ಮ ಸಂತೋಷ ಕಿತ್ಕೊಂಡಿದ್ದಾನ, ಅಪವಾದಿ ನಿಮ್ಮ ಸಮಾಧಾನ ಕಿತ್ಕೊಂಡಿದ್ದಾನ, ಅಪವಾದಿ ನಿಮ್ಮ ಆರೋಗ್ಯ ಕಿತ್ಕೊಂಡಿದ್ದಾನ, ಅಪವಾದಿ ನಿಮ್ಮ ಹಣ ಕಿತ್ಕೊಂಡಿದ್ದಾನ, ಅಪವಾದಿ ನಿಮ್ಮ ಅಂದ ಚಂದ ಕಿತ್ಕೊಂಡಿದ್ದಾನ, ಅಪವಾದಿ ನಿಮ್ಮ ಬಿಸಿನೆಸ್ ವ್ಯಾಪಾರಗಳನ್ನ ಕಿತ್ಕೊಂಡಿದ್ದಾನ, ಅಪವಾದಿ ನಿಮ್ಮ ಸೇವೆ ಕಿತ್ಕೊಂಡಿದ್ದಾನ, ಅಪವಾದಿ ನಿಮ್ಮ ಅಭಿಷೇಕ ಕಿತ್ಕೊಂಡಿದ್ದಾನ. ಇವತ್ತು ನೀವು ಬಾಯಿ ತೆರೆದು ಹೇಳ್ರಿ, ವ್ಯಸನ ಪಡಕ್ ಹೋಗಬೇಡ್ರಿ. ಪದೇ ಪದೇ ಅದನ್ನ ನೆನೆಸಿ ಬಾಧೆ ಪಡಕ್ ಹೋಗಬೇಡ್ರಿ. ಪದೇ ಪದೇ ಅದನ್ನ ನೆನೆಸಿ ಹಿಂದೆ ಫ್ಲಾಶ್ ಬ್ಯಾಕಿಗೆ ಹೋಗಬೇಡ್ರಿ. ಬಾಯಿ ತೆರೆದು ಹೇಳ್ರಿ, ಮೈ ನೇಮ್ ಈಸ್, ನಾನು ದೇವರಿಂದ ಆಶೀರ್ವದಿಸಲ್ಪಟ್ಟವನಂತ ಬಾಯಿ ತೆರೆದು ಅರಿಕೆ ಮಾಡ್ರಿ, ಬಾಯಿ ತೆರೆದು ಅರಿಕೆ ಮಾಡ್ರಿ, ಬಾಯಿ ತೆರೆದು ಅರಿಕೆ ಮಾಡ್ರಿ. ಅಪವಾದಿ ಕಿತ್ತುಕೊಂಡಿದ್ದನ್ನ ದೇವರು ಯೇಸು ನಾಮದಲ್ಲಿ ಮತ್ತೆ ನಿನಗೆ ತಿರುಗಿ ಕೊಡ್ತಾ ಇದ್ದಾನೆ. I receive. I receive. ಒಂದ್ಸಾರಿ ಭಕ್ತ ಸಿಂಗ್ ಅನ್ನುವಂಥ ದೇವರ ಸೇವಕನು ಇಂಗ್ಲೆಂಡ್ ದೇಶಕ್ಕೆ ಸುವಾರ್ತೆ ಸಾರ್ಬೇಕಂತೇಳಿ ಏರ್ಪೋರ್ಟಿಗೆ ಹೋಗಿದ್ದಾನೆ. ಹೋಗ್ಲಿಕ್ಕೆ ಅರ್ಧ ಗಂಟೆ ತಡ ಆಗಿದ್ದಾನೆ. ಅಷ್ಟರಲ್ಲಿ ಫ್ಲೈಟ್ ಹೋಗಿದೆ, ವಿಮಾನ ಹೋಗ್ಬಿಟ್ಟಿದೆ. ಅಲ್ಲಿ ಹೋಗಿ ಏರ್ಪೋರ್ಟಲ್ಲಿ ಕೂತ್ಕೊಳ್ತಾನೆ. ಅಲ್ಲಿರುವಂಥ ಸಿಬ್ಬಂದಿ ಹೇಳ್ತಾನೆ, ಸಾರ್ ಅರ್ಧ ಗಂಟೆ ಲೇಟಾಗಿ ಬಂದಿರಿ ಸಾರ್, ಅರ್ಧ ಗಂಟೆ ಲೇಟಾಗಿ ಬಂದಿರಿ ಸಾರ್, ಫ್ಲೈಟ್ ಹೋಯ್ತು ಸಾರ್ ಅಂದನ. ಆಗ ಆತನು ಮೊಣಕಾಲಾಕಿ ಏರ್ಪೋರ್ಟ್ನಲ್ಲಿ, ದೇವಾ ನಾನು ಆಶೀರ್ವದಿಸಲ್ಪಟ್ಟವನು, ನಾನು ಆಶೀರ್ವದಿಸಲ್ಪಟ್ಟವನು. ಹೋದಂಥ ಫ್ಲೈಟ್ ಮತ್ತೆ ವಾಪಸ್ ಈ ಏರ್ಪೋರ್ಟಿಗೆ ಬಂತು, ಮತ್ತೆ ಲ್ಯಾಂಡ್ ಆಗಲಿ. ಹೋದಂಥ ಫ್ಲೈಟ್ ವಾಪಸ್ ಬಂದು ಮತ್ತೆ ಈ ಒಂದು ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಲಿ. ಯಾಕಂದರೆ ಇಂಗ್ಲೆಂಡ್ ದೇಶಕ್ಕೆ ನಾನು ಸುವಾರ್ತೆ ಸಾರಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟೋ ಜನ ಕ್ರಿಸ್ತನನ್ನು ಅರಿಯದವರಲ್ಲಿದ್ದಾರೆ ಅಂತ ಪ್ರಾರ್ಥನೆ ಮಾಡಿದರೆ, ಅಲ್ಲೇ ಈ ಪ್ರಾರ್ಥನೆ ಕೇಳಿಸ್ಕೊಂಡವರು ಅಂತಾರಂತೆ ಹೇಳಿಸ್ತಾರಂತೆ, ಮಂತ್ರಕ್ಕೆ ಮಾವಿನ ಹಣ್ಣು ಉದುರಿದಂಗೆ, ಮಂತ್ರಕ್ಕೆ ಮಾವಿನ ಹಣ್ಣು ಉದುರಿದಂಗೆ. ಇದೇನು ಬಸ್ ಅನ್ಕಂಡಿರ, ಇದೇನು ಕಾರ್ ಅನ್ಕಂಡಿರ, ಇದೇನು ಆಟೋ ಅನ್ಕಂಡಿರ ವಾಪಸ್ ಬರಕ್ಕ ಅಂತ ಕೇವಲವಾಗಿ ಮಾತಾಡಿದ್ದಾರೆ. ಅವ್ರು ಯಾರ ಮಾತನ್ನು ಭಕ್ತ ಸಿಂಗ್ ಕಿವಿಯಲ್ಲಿ ಹಾಕ್ಕೊಳ್ದೆ ಹೇಳ್ತಾರಂತೆ, ದೇವಾ ಯೆಹೋಶುವ ಪ್ರಾರ್ಥನೆ ಮಾಡುವಾಗ ಸೂರ್ಯ ಚಂದ್ರರನ್ನು ನಿಲ್ಲಿಸಿದೀಯಾ. ನಾನು ದೇವರಿಂದ ಆರಿಸಲ್ಪಟ್ಟವನು, ನಾನು ದೇವರಿಂದ ಕರೆಯಲ್ಪಟ್ಟವನು, ನಾನು ದೇವರಿಂದ ಆರಿಸಲ್ಪಟ್ಟವನು, ನಾನು ದೇವರಿಂದ ನೇಮಿಸಲ್ಪಟ್ಟವನು. ಓದ ಫ್ಲೈಟ್ ವಾಪಸ್ ಬರಲಿ ಪ್ರಾರ್ಥನೆ ಮಾಡಿದ್ದಾನೆ. ಪ್ರಾರ್ಥನೆ ಮಾಡೋ ಏನಾಯ್ತಂದ್ರೆ, ಆ ಫ್ಲೈಟಲ್ಲಿ ಒಬ್ಬ ರಾಣಿ, ಇಂಗ್ಲೆಂಡ್ ದೇಶದ ರಾಣಿ ಹೋಗ್ತಾ ಇದ್ದಾಳೆ. ಭಾರತ ದೇಶಕ್ಕೆ ಬಂದು ತನ್ನ ಕೆಲಸ ಎಲ್ಲ ಮುಗಿಸಿ ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಆ ಎಮ್ಮಗೆ ನೆನಪಾಗೈತಂತೆ. ಆ ಎಮ್ಮ ಯಾವ ಹೋಟ್ಲಲ್ಲಿ ಉಳ್ಕೊಂಡಿದ್ಲೋ ಆ ಹೋಟ್ಲಲ್ಲಿ ಒಂದು ವಜ್ರದ ಉಂಗುರ, ರಾಜಮನೆತನಕ್ಕೆ ಸೇರಿದ ವಜ್ರದ ಉಂಗುರ ಮರ್ತು ಬಂದಿದ್ದಾಳಂತೆ. ಮರ್ತು ಬಂದಿದ್ದಕ್ಕೆ ನೆನಪಾಗ್ಬಿಟ್ಟಿದೆ. ಅವಾಗ ಆ ಪೈಲಟ್ ಹತ್ರ ಹೋಗಿ ಹೇಳ್ತಾಳಂತೆ, ನನ್ನ ರಾಜ ಮನೆತನಕ್ಕೆ ಸೇರಿದ ವಜ್ರದ ಉಂಗುರ ರೂಮಲ್ಲಿ ಬಿಟ್ಟು ಬಂದಿರಿ, ದಯಮಾಡಿ ವಾಪಸ್ ಫ್ಲೈಟ್ನ ವಿಮಾನನ ಏರ್ಪೋರ್ಟಿಗೆ ಲ್ಯಾಂಡ್ ಮಾಡ್ರಿ ಅಂದರಂತೆ. ಮೇಡಮ್ ಇದೇನು ಬಸ್ ಅನ್ಕೊಂಡಿರ, ಇದೇನು ಕಾರ್ ಅನ್ಕೊಂಡಿರ, ಇದೇನು ಆಟೋ ಅನ್ಕೊಂಡಿರ ವಾಪಸ್ ಹೋಗೋಕ್ಕೆ? ಇದು ಫ್ಲೈಟು, ವಿಮಾನ. ಆ ರಾಣಿ ಹೇಳ್ತಾಳಂತೆ, ವಾಪಸ್ ಹಿಂತಿರುಗಿಸಲಿಕ್ಕೆ, ವಾಪಸ್ ವಿಮಾನ ಏರ್ಪೋರ್ಟಿಗೆ ಲ್ಯಾಂಡ್ ಮಾಡಲಿಕ್ಕೆ ಎಷ್ಟು ಕೋಟಿಗಳು ಬೇಕಾದ್ರೆ ಖರ್ಚಾದರೂ ನಾನು ಕೊಡ್ತೀನಿ, ಆ ಉಂಗುರ ನನಗೆ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದಂತೆ. ಆಗ ಪೈಲಟ್ ಏರ್ಪೋರ್ಟ್ ಅಧಿಕಾರಿಗಳ ಜೊತೆ ಮಾತಾಡಿದಂತೆ. ಏರ್ಪೋರ್ಟ್ ಅಧಿಕಾರಿಗಳು ಆಯ್ತು ವಾಪಸ್ ವಿಮಾನ ಲ್ಯಾಂಡ್ ಮಾಡ್ರ ಅಂತ ಹೇಳಿದ್ರಂತೆ. ಅರ್ಧ ಗಂಟೆಯಲ್ಲೇ ವಾಪಸ್ ವಿಮಾನ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿದೆ.
ಒಂದು ಮಾತು ಹೇಳ್ತೀನಿ, ಮಂತ್ರಕ್ಕೆ ಮಾವಿನಕಾಯಿ ಊದ್ರಲ್ಲ ಅಂತ ನಮಗ್ ಕೂಡ ಗೊತ್ತು, ಆದರೆ ಪ್ರಾರ್ಥನೆಗೆ ದೇವರಿಂದ ಆಶೀರ್ವದಿಸಲ್ಪಟ್ಟ ಜನರಿಗೆ ಮತ್ತೆ ವಿಮಾನ ವಾಪಸ್ ಕರೆಸುವಂತ ಶಕ್ತಿ ನಿಮ್ ಪ್ರಾರ್ಥನೆಗಿದೆ. ಕಳೆದ 3ನೇ ತಾರೀಕು ಅಂದರೆ 2ನೇ ತಾರೀಕು ಬಿಜಾಪುರ ಮೀಟಿಂಗ್ ಹೋಗಬೇಕಾದ್ರೆ ನನ್ನ ಕಾರ್ನ ಹೊಸಪೇಟೆಯಲ್ಲಿ ನನ್ನ ಆತ್ಮಿಕ ತಂದೆಯಾಗಿರುವ ಪಾಸ್ಟರ್ ಮನೆ ಹತ್ರ ನನ್ನ ಕಾರ್ನ ಬಿಟ್ಟು ಅಲ್ಲಿಂದ ನಾನು ಇನ್ನೊಬ್ಬ ಸೇವಕರ ಕಾರಲ್ಲಿ ನಾನು ಬಿಜಾಪುರಕ್ಕೆ ಹೋಗಿದ್ದೀನಿ. ಅವ್ರದ್ದು ಫಸ್ಟ್ ಡೇ ಮೀಟಿಂಗ್ ಅವರು ಮುಗಿಸ್ಕೊಂಡು ಬಂದುಬಿಟ್ರು. ನಂದು 3ನೇ ತಾರೀಕು ಮೀಟಿಂಗು. ದೇವರ ಕೃಪೆಯಿಂದ ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ಕೂಟ ಚೆನ್ನಾಗಿ ನಡೀತು, ಆಶೀರ್ವಾದವಾಗಿ ನಡೀತು. ವಾಪಸ್ಸು ನನಗೊಂದು ಒಳ್ಳೆ ಬಸ್ ಬುಕ್ ಮಾಡಿ ಅಲ್ಲಿರುವ ಸೇವಕರು ಬುಕ್ ಮಾಡಿದ್ದಾರೆ. 10:30 ನಾನು ಅಲ್ಲಿ ಬಿಟ್ಟಿದ್ದೀನಿ, ಬಿಜಾಪುರ ಬಿಟ್ಟಿದ್ದೀನಿ. ಬಸ್ಸು ನನಗೊಂದು ವಿಷಯ ಗೊತ್ತಾಯಿತು, ಏನಂದರೆ ಈ ಬಸ್ಸು ಹೊಸಪೇಟೆ ಒಳಗಡೆ ಹೋಗಲ್ಲ, ಇದು ಹೈವೇಲ್ಲೇ ನಿಲ್ಲಿಸ್ತಾರೆ ಅಂತ. ನಾನು ಅಂದ್ಕೊಂಡಿನಿ ಪರವಾಗಿಲ್ಲ ಬಿಡಿ, ಏನಾದರೂ ಆಟೋ ಬಂದೇ ಬರ್ತವೆ, ನಾವು ಹೋಗ್ಬೋದು ಅಂತೇಳಿ ಆಯಿತು, ಹೈವೇಲಿ ಇಳಿಸ್ತೀನಿ ಪರವಾಗಿಲ್ಲ ಅಂತ ಬಸ್ ಹತ್ತಿದ್ದೀನಿ. ಕರೆಕ್ಟ್ ಮಧ್ಯರಾತ್ರಿ 2 ಗಂಟೆಗೆ ನನ್ನ ಹೈವೇಲೇ ಇಳಿಸಿ ಬಸ್ ಮುಂದೆ ಹೋಯಿತು. ನಾನು ಒಂದು ಬ್ಯಾಗ್ ಹಾಕ್ಕೊಂಡು ನೋಡ್ತೀನಿ, ಅಲ್ಲಿ ಒಬ್ಬ ನರಪ್ರಾಣಿ ಕೂಡ ಅಡ್ಡಾಡ್ತಾ ಇಲ್ಲ, ಒಂದು ಆಟೋ ಕೂಡ ನಡೆದಾಡ್ತಾ ಇಲ್ಲ. ಇನ್ನೊಂದು, ನಾನು ಹೈವೇಯಿಂದ ನಾನು ಎಲ್ಲಿ ಕಾರ್ ಬಿಟ್ಟಿದ್ದೀನೋ ಹೊಸಪೇಟೆ ಒಳಗಡೆ ಸಿಟಿ ಒಳಗೆ ಹೋಗ್ಬೇಕಂದ್ರೆ ಹೆಚ್ಚು ಕಡಿಮೆ 5ರಿಂದ 6 ಕಿಲೋಮೀಟ್ರ್ ಆಗ್ತದೆ. 6 ಕಿಲೋಮೀಟ್ರ್ ಆಗ್ತದೆ. ಹೆಂಗೆ ಮಾಡೋದಪ್ಪ ಇವಾಗ ಅಂತ ಯೋಚನೆ ಮಾಡ್ತೀನಿ. ನಾ ಏನು ಭಯಪಡಲ್ಲ, ಭಯ ಏನಿಲ್ಲ ನನಗೆ, ಏನು ನಡಿಬೇಕಲ್ಲ ಅಂತ ಅದೇ ಚಿಂತೆ. ಆಗ ಅದೇ ಟೈಮಲ್ಲಿ ಸೈತಾನನು ಒಂದು ಗಾದೆ ಮಾತು ನೆನಪಿಗೆ ತರ್ತಾ ಇದ್ದಾನೆ. ನಾನೇನು ಮಾಡೀನಿ, ಸೈಡಿಗೆ ನಿಂತ್ಕೊಂಡು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ರೀಕಾ ಬಾಲ ರಾಶಾರಬ ರೀಕಾ ಬಾಲ ರಾಶಾಬ ರೀಕಾ ಬಾಲ ರಾಶಾಬ ರೀಕಾ ಬಾಲ ರಾಶಾಬ ರೀಕಾ ತಲರಬ ರೀಕಾ ತಲರಬ ರೀಕಾ ತಲರಬ ರೀಕಾ ತಲರಬ ರೀಕಾ ತಲರಬ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಪ್ರಾರ್ಥನೆ ಮುಗಿದ ಮೇಲೆ ಸೈತಾನನು ಒಂದು ಗಾದೆ ಮಾತು ನೆನಪಿಗೆ ತರ್ತಾನೆ, ಮಂತ್ರಕ್ಕೆ ಮಾವಿನಕಾಯಿ ಉದುರ್ದಂಗೆ ಅಂತ. ಅದು ಅದೇ ಟೈಮ್ನಾಗ ಮಧ್ಯರಾತ್ರಿ 2 ಗಂಟೆ ನಾನು ಪ್ರಾರ್ಥನೆ ಮಾಡಿ 3 ನಿಮಿಷ ಕೂಡ ದಾಟಿಲ್ಲ. ಅಷ್ಟರಲ್ಲಿ ಒಬ್ಬ ಯವನಸ್ಥನ ಬೈಕ್ ತಗೊಂಬಂದಿದ್ದಾನೆ. ನಾನು ಕೈ ಅಂದಿನಿ, ನಿಲ್ಲಿಸಿದ್ದಾನೆ. ಏನು ಸರ್ ಇಷ್ಟೊತ್ತಿನಾಗ ಅಂದರೆ, ಇಲ್ರಿ ಬಸ್ಸಿನವರು ಇಲ್ಲೇ ಹೈವೇಲಿ ಇಳಿಸೋಗ್ಯಾರ. ಅಲ್ಲ ಸರ್, ಇಲ್ಲಿಂದ ಹೊಸಪೇಟೆ 6 ಕಿಲೋಮೀಟ್ರ್ ಆಗುತ್ತೆ ಸರ್. ಅವ್ರಿಗೇನು ಮನುಷ್ಯತ್ವ ಐತಿಲ್ಲ ಸರ್ ಅಂದಾರ. ನೋಡ್ರಿ ಹೆಂಗೆ ಬಿಟ್ಟು ಹೋಗ್ಯಾರ ಅಂದೀನಿ. ಹತ್ಕೊಳ್ಳಿ ಸರ್, ನಾನು ಬಿಡ್ತೀನಿ ಸರ್, ನಿಮ್ಮ ಕಾರಿರುವ ಜಾಗಕ್ಕೆ ಅಂದಿದ್ದಾರೆ. ನೋಡು ಬೈಕಲ್ಲಿ ಬರ್ತಾ ಇರ್ತಾನೆ, ಸಾರ್ ನನಗೂ ಒಂದು ಸಾರ್ ಹಿಂಗೆ ಆಗಿತ್ತು ಸರ್, ಇಲ್ಲೇ ಇಳ್ದೀನಿ ಸರ್ ಬಸ್ಸಲ್ಲಿ, ಯಾವನ ಆಟೋ ಬರ್ತಾವಂತ ಕಾದೆ ಸರ್, ಯಾವನ ಬೈಕ್ ಬರ್ತಾವಂತೆ ಕಾದೆ ಸರ್, ಬರಲಿಲ್ಲ ಸರ್. ಇಲ್ಲಿಂದ 6 ಕಿಲೋಮೀಟ್ರು ಮುಚ್ಕೊಂಡು ನನ್ನ ಮನೆಯವರೆಗೆ ನಡ್ಕೊಂಡು ಹೋಗಿನಿ ಸಾರ್ ಅಂದನು. ನಾನು ಅನ್ಕೊಂಡೆ, ಹಲ್ಲೆಲೂಯ, ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ ಅಂತ ನನಗೆ ಕೂಡ ಗೊತ್ತು. ಆದರೆ ಪ್ರಾರ್ಥನೆ ಮಾಡಿದರೆ ದೇವರಿಂದ ಆಶೀರ್ವದಿಸಲ್ಪಟ್ಟ ವ್ಯಕ್ತಿ ಪ್ರಾರ್ಥನೆ ಮಾಡಿದರೆ ಮಧ್ಯರಾತ್ರಿ 2 ಗಂಟೆ ಆದರೂ ಕೂಡ ಬೈಕ್ ಕಳಿಸಿ ನಮ್ಮ ದೇವರು ನಮಗೆ ಸಹಾಯ ಮಾಡಲಿಕ್ಕೆ ಶಕ್ತನು. ಒಂದು ಪಟ್ಟಣದಲ್ಲಿ ಈ ಸಾಕ್ಷಿ ಹೇಳುವಾಗ ನಿಮ್ಮ ತಲೆ ಕೆಟ್ಟು ಎದ್ದು ನಿಂತ್ಕೊಂಡು ಆಮೇಲೆ ಹೇಳಬೇಕು. ಹಲ್ಲೆಲೂಯ, ದೇವರಿಗೆ ಸ್ತೋತ್ರ. ಒಂದು ಪಟ್ಟಣದಲ್ಲಿ ಒಬ್ಬ ಸೇವಕರು ಸೇವೆ ಮಾಡ್ತಾ ಇದ್ದಾರೆ. ಎಷ್ಟು ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ. ಅವ್ರು ಸೇವೆ ಮಾಡ್ತಾ ಇದ್ರೆ ಅವ್ರಿಗಿರುವಂಥ ಒಂದು ಸಮಸ್ಯೆ ಏನಂದರೆ ಉಪಸ ಆಯಾಸ ಇದೆ, ಅಸ್ತಮ ಕಾಯಿಲೆ ಇದೆ. ಯಾವಾಗ ಉಪಸ ಬರ್ತದೋ ಆಯಾಸ ಬರ್ತದೋ ಗೊತ್ತಿಲ್ಲ. ಒಂದೊಂದು ಸಾರಿ ಪ್ರಾರ್ಥನೆ ಮಾಡ್ತಿದ್ರೇ ಆಯಾಸ ಬರ್ತದೆ. ಅವ್ರ ಹತ್ರ ಇನ್ಹೇಲರ್ ಅಂತ ಒಂದು ಮೆಡಿಷನ್ ಇರ್ತದೆ, ಟ್ಯಾಬ್ಲೆಟ್ ಇರ್ತದೆ. ಅವ್ರು ಅದನ್ನು ಸೇದಿದ್ರೆ ಮತ್ತೆ ಉಸಿರಾಟ ಬರ್ತದೆ, ಆಯಾಸ ನಿಂತೋಗುತ್ತೆ. ಚೆನ್ನಾಗಿ ಕೇಳ್ರಿ,
ಅವರು ಆ ಉಪ್ಸ ಆಯಾಸದಿಂದ ಎಷ್ಟೋ ಬಾಧೆ ಪಡ್ತಾ ಇದ್ದಾರೆ, ಎಷ್ಟು ವ್ಯಸನ ಪಡ್ತಾ ಇದ್ದಾರೆ, ಎಷ್ಟು ಬಾಧೆ ಪಡ್ತಾ ಇದ್ದಾರೆ. ಆ ಉಪ್ಸ ಆಯಾಸ, ಆ ಅಸ್ತಮ ಹೋಗ್ಬೇಕಂತ ಬಹಳವಾಗಿ ಪ್ರಾರ್ಥನೆ ಮಾಡಿದ್ದಾರೆ, ಉಪವಾಸವಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಅವ್ರಿಗಾಗಿ ಅವ್ರು ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ಅವ್ರಿಗಾಗಿ ಅನೇಕರು ಸ್ವಸ್ಥ ಆಗಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಅವರಿಗೆ ಸ್ವಸ್ಥತೆ ಆಗಿಲ್ಲ. ಅವರಿಗೆ ಒಂದಿನ ಭಾಳ ಅಂದರೆ ಭಾಳ ಸೀರಿಯಸ್ ಆಯಿತು. ತುಂಬ ನೋವಾಗಿ ದೇವ್ರನ್ನ ಕೇಳ್ತಾರೆ, ದೇವಾ ಯಾಕೆ ದೇವಾ, ನಾನು ಪ್ರಾರ್ಥನೆ ಮಾಡಿದ್ರೆ ಅನೇಕರಿಗೆ ಸ್ವಸ್ಥತೆ ಆಗ್ತಾ ಇದೆ, ನಾನು ಪ್ರಾರ್ಥನೆ ಮಾಡಿದ್ರೆ ಅನೇಕರಿಗೆ ಬಿಡುಗಡೆ ಆಗ್ತಾ ಇದೆ, ನಾನು ಪ್ರಾರ್ಥನೆ ಮಾಡಿದ್ರೆ ಅನೇಕರು ನನಗೆ ಉಪವಾಸ ಆಯಾಸ ಅಸ್ತಮ ಸ್ವಸ್ಥ ಆಯ್ತಂತ ಸಾಕ್ಷಿ ಹೇಳ್ತಾರೆ. ನನಗೆ ಯಾಕೆ ವಾಸಿ ಆಗ್ತಾ ಇಲ್ಲ ದೇವಾ, ನನಗೆ ಯಾಕೆ ಗುಣ ಆಗ್ತಾ ಇಲ್ಲ ದೇವಾ, ನನ್ನಲ್ಲಿ ಏನಾದರೂ ಲೋಪದೋಷ ಇದೆಯಾ, ನನ್ನಲ್ಲಿ ಏನಾದರೂ ಬಲಹೀನತೆ ಇದೆಯಾ, ನನ್ನಲ್ಲಿ ಏನಾದರೂ ಪಾಪ ಇದೆಯಾ, ಇದ್ರೆ ಹೇಳು ದೇವರೇ, ಸರಿ ಮಾಡ್ಕೊಳ್ತೀನಿ. ನನ್ನ ಯಾಕೆ ಸ್ವಸ್ಥ ಮಾಡ್ತಾ ಇಲ್ಲ, ನನ್ನ ಯಾಕೆ ಗುಣ ಮಾಡ್ತಾ ಇಲ್ಲ, ನನ್ನನ್ನು ಯಾಕೆ ಸ್ವಸ್ಥ ಮಾಡ್ತಾ ಇಲ್ಲ. ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದ್ದಾರೆ. ಆವಾಗ ಉಪ್ಸ ಆಯಾಸ ಜಾಸ್ತಿ ಆಗಿದೆ, ಆಯಾಸ ಪಡ್ತಾ ಇದ್ದಾರೆ. ಮುಂದೆ ಟ್ಯಾಬ್ಲೆಟ್ ಇದೆ, ಮುಂದೆ ಮೆಡಿಷನ್ ಇದೆ, ಮುಂದೆ ಮಾತ್ರೆ ಇದೆ. ಅವ್ರು ಹೇಳ್ತಾರೆ, ನಾನು ತಗೊಳ್ಳಲ್ಲ ಅಂತ ಇದ್ದಾರೆ, ನಾನು ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಮಾತ್ರೆ ಮುಟ್ತಾ ಇಲ್ಲ. ಆದರೂ ಕೂಡ ಉಪ್ಸ ಆಯಾಸ ಜಾಸ್ತಿ ಆಯಿತು, ತುಂಬ ಅಂದರೆ ತುಂಬ ಜಾಸ್ತಿ ಆಯಿತು. ಹಾಸಿಗೆಯಲ್ಲಿ ಒಳ್ಳಾಡ್ತಾ ಏನು ಜೀವನಪ್ಪ ಇದು, ಏನು ಬದುಕಪ್ಪ ಇದು, ಯಾರಿಗೆ ಬೇಕಪ್ಪ ಇಂಥ ವನವಾಸ, ಯಾರಿಗೆ ಬೇಕಪ್ಪ ಇಂಥ ಕಷ್ಟ ಅಂತೇಳಿ ಅವ್ರ ಬಗ್ಗೆ ಅವ್ರು ಬೈಕೊಳ್ತಾ, ಅವ್ರ ಬಗ್ಗೆ ಅವ್ರು ಶಾಪ ಹಾಕೊಳ್ತಾ, ಅವ್ರ ಬಗ್ಗೆ ಅವ್ರು ಗೊಣಗುತ್ತಾ ಆ ಕಡೆ ಕಷ್ಟಪಡ್ತಾ ಇದ್ದಾರೆ. ಆಗ ಆ ರಾತ್ರಿ ದೇವರು ಅವ್ರನ್ನ ಗದರಿಸಿ ಹೇಳ್ತಾನಂತೆ, ಶ್ಯಾಮ್ ಸೇವಕನೇ, ನೀ ನಂಬಿಕೆಗೆ ತಕ್ಕಂಗೆ ನೀನು ಕಾರ್ಯರೂಪದಲ್ಲಿ ನಡ್ಕೊಳ್ತಾ ಇದೀಯಾ, ನಿನ್ನ ನಂಬಿಕೆಗೆ ತಕ್ಕಂತೆ ನೀನು ಕಾರ್ಯರೂಪದಲ್ಲಿ ನಡ್ಕೊಳ್ತಾ ಇದೀಯಾ. ನಂಬಿಕೆ ಇರೋರು ಎಲ್ಲಾದರೂ ಗೊಣಗುತ್ತಾರ, ನಂಬಿಕೆ ಇರೋರು ಎಲ್ಲನಾ ಅಯ್ಯೋ ಯಾರಿಗೆ ಬೇಕಪ್ಪ ಈ ವನವಾಸ ಅಂತಾರ, ನಂಬಿಕೆ ಇರೋರು ಈ ರೀತಿ ಮಾತಾಡ್ತಾರ, ನಂಬಿಕೆ ಇರೋರು ಈ ರೀತಿ ಸಂಶಯ ಪಡ್ತಾರ ಅಂತ ದೇವರು ಅವ್ರನ್ನ ಗದರಿಸುವಾಗ, ಅದೇ ಆಯಾಸದಲ್ಲಿ, ಅದೇ ಪ್ರಯಾಸದಲ್ಲಿ, ಅದೇ ಉಬ್ಬಸದಲ್ಲಿ, ಅದೇ ಉಸಿರಾಟ ತೊಂದರೆಯಲ್ಲಿ ಸಂತೋಷವಾಗಿ ಈ ರೀತಿ ಹೇಳ್ತಾರಂತೆ, ನಾನು ದೇವರಿಂದ ಆಶೀರ್ವದಿಸಲ್ಪಟ್ಟವನು, ನನ್ನ ಹೆಸರು ವ್ಯಸನ ಅಲ್ಲ, ನನ್ನ ಹೆಸರು ಸಂತೋಷ, ನನ್ನ ಹೆಸರು ಅನಾರೋಗ್ಯ ಅಲ್ಲ, ನನ್ನ ಹೆಸರು ಆರೋಗ್ಯ, ನನ್ನ ಹೆಸರು ಬಾಧೆ ಅಲ್ಲ, ನನ್ನ ಹೆಸರು ಉಲ್ಲಾಸ. ಆ ರೀತಿ ದೇವರನ್ನ ಸ್ತುತಿ ಮಾಡಲಿಕ್ಕೆ ಆರಂಭಿಸಿದ್ದಾರೆ. 2 ನಿಮಿಷ ದಾಟಿಲ್ಲ, ಅದೇ ಕ್ಷಣ ಅಸ್ತಮ ಕಾಯಿಲೆ ಆತನನ್ನು ಬಿಟ್ಟು ಹೋಗಿದೆ, ಅಸ್ತಮ ರೋಗ ಆತನನ್ನು ಬಿಟ್ಟು ಹೋಗಿದೆ. ಇವತ್ತಿಗೆ 20 ವರ್ಷ ಇದುವರೆಗೂ ಮತ್ತೆ ಅಸ್ತಮ ಉಪ್ಪುಸ ಆಯಾಸ ರೋಗ ಅವರಲ್ಲಿ ಇದುವರೆಗೂ ಕಾಣಿಸಿಲ್ಲ. ಪ್ರೈಸ್ ದಿ ಲಾರ್ಡ್. ಮೈ ನೇಮ್ ಈಸ್, ಆಶೀರ್ವದಿಸಲ್ಪಟ್ಟವರು. ನನ್ನ ಹೆಸರು ವ್ಯಸನ ಅಲ್ಲ, ನನ್ನ ಹೆಸರು ವ್ಯಸನ ಅಲ್ಲ, ನನ್ನ ಹೆಸರು ಚಿಂತೆ ಅಲ್ಲ, ನನ್ನ ಹೆಸರು ಸೋಲು ಅಲ್ಲ, ನನ್ನ ಹೆಸರು ನಷ್ಟ ಅಲ್ಲ, ನನ್ನ ಹೆಸರು ಅಪಜಯ ಅಲ್ಲ, ನನ್ನ ಹೆಸರು ಅವಮಾನ ಅಲ್ಲ, ನನ್ನ ಹೆಸರು ಫೇಲ್ಯೂರ್ ಅಲ್ಲ, ನನ್ನ ಹೆಸರು ಡಿಸೀಸ್ ಅಲ್ಲ, ನನ್ನ ಹೆಸರು ಕತ್ತಲೆ ಅಲ್ಲ, ನನ್ನ ಹೆಸರು ಶಾಪ. ಅಲ್ಲ. ಮತ್ತೆ ನಿಮ್ಮ ಹೆಸರು ಉಲ್ಲಾಸ. ಆಮೆನ್. ನನ್ನ ಹೆಸರು ಸೋಲಲ್ಲ, ಜಯ. ಆಮೆನ್. ನನ್ನ ಹೆಸರು ನಷ್ಟ ಅಲ್ಲ, ಸಮೃದ್ಧಿ. ಆಮೆನ್. ನನ್ನ ಹೆಸರು ಅವಮಾನ ಅಲ್ಲ, ಸನ್ಮಾನ. ಆಮೆನ್. ನನ್ನ ಹೆಸರು ಫೇಲ್ಯೂರ್ ಅಲ್ಲ, ಸಕ್ಸಸ್. ಆಮೆನ್. ನನ್ನ ಹೆಸರು ರೋಗ ಅಲ್ಲ, ಹೀಲಿಂಗ್. ಆಮೆನ್. ನನ್ನ ಹೆಸರು ಕತ್ತಲೆ ಅಲ್ಲ, ನನ್ನ ಹೆಸರು ಕತ್ತಲೆ ಅಲ್ಲ,
ಬೆಳಕು ಬೆಳಕು. ಆಮೇನ್ ನನ್ನ ಹೆಸರು ಶಾಪ ಅಲ್ಲ, ಆಶೀರ್ವಾದ ಆಶೀರ್ವಾದ. ಆಮೇನ್